ಲಷ್ಕರ್ ಉಗ್ರನಿಗೆ ಪಾಕ್ ಸರ್ಕಾರದಿಂದ ಹೈಫೈ ಭದ್ರತೆಯನ್ನ ಕೊಡಲಾಗ್ತಾ ಇದೆ. ಉಗ್ರ ಹಫೀಜ್ ಸಯೀದ್ಗೆ ಹೆಚ್ಚಿನ ಭದ್ರತೆಯನ್ನ ವ್ಯವಸ್ಥೆ ಮಾಡಲಾಗಿದೆ. ಪಾಕಿಸ್ತಾನ ಇಷ್ಟು ದಿನ ಕಳ್ಳಾಟ ಮಾಡ್ತಾ ಇತ್ತು, ನಮಗೂ ಈ ದಾಳಿಗೂ ಸಂಬಂಧ ಇಲ್ಲ ಅಂತೇಳಿ. ನೀವು ಆರೋಪ ಏನ್ ಮಾಡ್ತಾ ಇದ್ದೀರಿ ಅದನ್ನ ತಳ್ಳಿ ಹಾಕ್ತಾ ಇದ್ದೀವಿ ಅಂತ. ಬಟ್ ಈಗ ಹಫೀಜ್ಗೆ ಮತ್ತಷ್ಟು ಭದ್ರತೆ ಹೆಚ್ಚಿಸಲಾಗಿದೆ. ಪಾಕಿಸ್ತಾನದ ಲಾಹೋರ್ನ ಜೌಹರ್ ಟೌನ್ನಲ್ಲಿರುವಂತಹ ಹಫೀಜ್ ನಿವಾಸ, ಜನವಸತಿ ಪ್ರದೇಶದಲ್ಲೇ ಇರುವಂತ ಉಗ್ರ ಹಫೀಜ್ನ ಮನೆ ಸುತ್ತಮುತ್ತ ಬೇಲಿ ಮತ್ತು ಕಣ್ಗಾವಲು, ಕ್ಯಾಮೆರಾಗಳ ಭದ್ರತೆ, ಡ್ರೋನ್ಗಳು ಹಾರಾಡ್ತಿವೆ, ಬಿಗಿ ಬಂದೋಬಸ್ತ್, ದೇಶ ಪ್ರೇಮಿ ಅನ್ನೋ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. 4 ಪಟ್ಟು ಭದ್ರತೆಯನ್ನು ಹೆಚ್ಚಿಸಿದೆ ಪಾಕಿಸ್ತಾನದ ISI. ಹಫೀಜ್ ಉಳಿದಿರುವಂತ ಮನೆಯ ಸುತ್ತಮುತ್ತ ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ಪಾಕ್ ಸೇನೆ ಇರ್ಬೋದು, ISI ಮತ್ತು ಲಷ್ಕರಿ ಕಾರ್ಯಕರ್ತರು ಸೇರಿದಂತೆ ಜಂಟಿಯಾಗಿ ರಕ್ಷಿಸ್ತಾ ಇದ್ದಾರೆ ಹಫೀಜ್ನನ್ನ. ಹಫೀಜ್ ಮನೆ ಸುತ್ತಲೂ ಕೂಡ ಡ್ರೋನ್ಗಳು ಹಾರಾಡ್ತಾ ಇದ್ದಾವೆ. ಏನ್ ಸೆಕ್ಯೂರಿಟಿ, ಎಷ್ಟು ಭದ್ರತೆ ಅಂತೀರಾ? ಯಾರಿಗೂ ಕೂಡ ಅಷ್ಟು ಭದ್ರತೆ ಸಿಗಲ್ಲ. ಹಫೀಜ್ ಮನೆ ಸುತ್ತಮುತ್ತ, ಜೊತೆಗೆ ಮೇಲೆ ಡ್ರೋನ್ಗಳ ಹಾರಾಟ, ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಪಾಕ್ ಸಶಸ್ತ್ರ ಪಡೆಗಳಿಂದಾನೇ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ನಿನ್ನೆ ಹಫೀಜ್ ಲಾಹೋರ್ನಲ್ಲಿರುವಂತಹ ಬಗ್ಗೆ ಮಾಹಿತಿ ಇತ್ತು, ಅಂದ್ರೆ ಲಾಹೋರ್ನ ನಿವಾಸದಲ್ಲಿದ್ದಾನೆ ಅಂತ. ಆ ವರದಿಯ ಬೆನ್ನಲ್ಲೇ ಈಗ ಹಫೀಜ್ನನ್ನ ಸ್ಥಳಾಂತರ ಮಾಡಿದೆ ಪಾಕ್ ಸೇನೆ. ಬಟ್ ಆತ ಉಳಿದುಕೊಂಡಂತ ಮನೆ ಸುತ್ತಮುತ್ತ ಮೇಲ್ಗಡೆ ಡ್ರೋನ್ಗಳ ಹಾರಾಟ, ಸುತ್ತಮುತ್ತ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಯೀದ್ ಇಲ್ಲಿವರೆಗೂ ಹೇಳ್ತಾ ಇದ್ರು, ನಮಗೂ ಭಾರತದ ಕಾಶ್ಮೀರ ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿಗೂ ಸಂಬಂಧ ಇಲ್ಲ ಅಂತ. ಸುಮ್ಮನೆ ನಮ್ಮ ಮೇಲೆ ನೀವು ಆರೋಪ ಮಾಡ್ತಿದ್ದೀರಾ, ಗೂಬೆ ಕೂರಿಸ್ತಿದ್ದೀರಾ, ನಿಮ್ಮ ಭದ್ರತಾ ವೈಫಲ್ಯ ಮುಚ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡ್ತಿದ್ದೀರಾ ಅಂತ. ಸೊ ನಿಮಗೂ ಈ ದಾಳಿಗೂ ಸಂಬಂಧ ಇಲ್ಲ ಅಂತಾದರೆ ಈ ಉಗ್ರನಿಗೆ ಅಥವಾ ಈ ಒಂದು ISIನ ಮುಖ್ಯಸ್ಥನಿಗೆ ಯಾಕೆ ಈ ರೀತಿಯಾಗಿ ಭದ್ರತೆಯನ್ನು ಹೆಚ್ಚಿಸ್ತಾ ಇದ್ದೀರಾ? ಅದು ಸಹಜವಾಗಿಯೇ ರೈಸ್ ಆಗುವಂಥ ಪ್ರಶ್ನೆ ಅಲ್ವಾ? ಪಾಕ್ನ ಸೇನೆಯೂ ಕೂಡ ಅಲ್ಲೇ ಬೀಡ್ಬಿಟ್ಟಿದೆ, ಹೆಚ್ಚಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ISI ಮತ್ತು ಲಷ್ಕರ್ ಕಾರ್ಯಕರ್ತರು ಸೇರಿದಂತೆ ಅಲ್ಲಿ ಬಹಳಷ್ಟು ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. ಜೊತೆಗೆ ಈಗ ಲಷ್ಕರ್ ಸಯೀದ್ ಏನಿದ್ದಾರೆ ಅಲ್ಲಿ ಇಲ್ಲ, ಮನೆ ಸ್ಥಳಾಂತರ, ಅಂದರೆ ಅಲ್ಲಿ ಮನೆಗೆ ಭದ್ರತೆ ಕೊಟ್ಟಿದ್ರು ಕೂಡ ಆತನನ್ನು ಬೇರೆ ಮನೆಗೆ ಸ್ಥಳಾಂತರ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೈ ರೆಸೊಲ್ಯೂಷನ್ ಭದ್ರತೆಯನ್ನು ಕೂಡ ಹೆಚ್ಚಿಸಿದ್ದಾರಂತೆ. ಯಾರಿಗೂ ಕೂಡ, ಅಂದರೆ Z+ ಸೆಕ್ಯೂರಿಟಿ ಹೇಗೆ ಕೊಡ್ತಾರಲ್ಲ ರಾಜಕಾರಣಿಗಳಿಗೆ ಅಥವಾ ಹೈಫೈ ರಾಜಕಾರಣಿಗಳಿಗೆ, ಆ ರೀತಿಯಲ್ಲಿನೇ ಈ ರೀತಿಯಾಗಿ ಉಗ್ರನ ಪೋಷಿಸ್ತಾ ಇರೋದು. ಉಗ್ರ ಹಫೀಜ್ ಸಯೀದ್ಗೆ ಯಾಕಿಷ್ಟು ಭದ್ರತೆ? ಹಾಗಾದರೆ ನಮಗೂ ಈ ದಾಳಿಗೂ ನೀವು ಸಂಬಂಧ ಇಲ್ಲ ಅಂತ ಹೇಳ್ಕೊಂಡ್ಮೇಲೆ ಉಗ್ರನನ್ನ ಈ ರೀತಿಯಾಗಿ ರಕ್ಷಣೆ ಮಾಡ್ತಾ ಇರೋದು ಯಾಕೆ? ಈಗಾಗಲೇ ಪಾಕಿಸ್ತಾನ ಅಂತ ಬಂದಾಗ ಉಗ್ರರನ್ನ ಪೋಷಿಸ್ತಾ ಇರುವಂಥ ರಾಷ್ಟ್ರ ಪದೇ ಪದೇ ನರಿಬುದ್ಧಿ ತೋರಿಸುತ್ತೆ, ಕುತಂತ್ರಿ ಬುದ್ಧಿ ತೋರಿಸುತ್ತೆ. ಈಗೊಂದು ಹೇಳಿಕೆ, ಆಗೊಂದು ಹೇಳಿಕೆ, ಬೇರೆ ಬೇರೆ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ. ಈಗ ನೀವು ನಮಗೂ ಈ ದಾಳಿಗೂ ಸಂಬಂಧ ಇಲ್ಲ ಅಂತ ಹೇಳಿದವರು, ನಾವು ಉಗ್ರರ ಪೋಷಣೆ ಮಾಡಿಲ್ಲ ಅಂತ ಹೇಳಿದವರು, ಈಗ ಗೊತ್ತಾಗ್ತಾ ಇದೆಯಲ್ಲ ಎದುರುಗಡೆನೆ. ಲಾಹೋರ್ನಲ್ಲಿ ಸಯೀದ್ ಮನೆ ಇದೆ, ಹಫೀಜ್ ಸಯೀದ್ ಮನೆ ಇದೆ ಅಂತ ಯಾವಾಗ ಮಾಧ್ಯಮಗಳಲ್ಲಿ ಪ್ರಕಟ ಆಯಿತು, ವರದಿಗಳು ಬಂದವು. ಆದರೆ ನಂತರ ನೀವು ಆ ಮನೆ ಸುತ್ತಮುತ್ತ ಇಷ್ಟೆಲ್ಲ ಭದ್ರತೆಯನ್ನು ಹೆಚ್ಚಿಸಿದ್ದೀರಾ ಅಂದರೆ ಇದರಲ್ಲೇ ಗೊತ್ತಾಗೋದಿಲ್ವಾ ಯಾತಕ್ಕಾಗಿ, ಯಾರಿಗೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ. ಸದ್ಯಕ್ಕೆ ಈಗ ಉಗ್ರ ಹಫೀಜ್ ಸಯೀದ್ ಬಹಳ ಭದ್ರತೆಯೊಂದಿಗೆ ಇರೋದು. ಆ ಮನೆಯಲ್ಲಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಆತ ಉಳಿದುಕೊಂಡಿದ್ದಂಥ ಮನೆಗೆ ಸಾಕಷ್ಟು ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಪಾಕ್ ಸೇನೆ ಸೇರಿದಂತೆ ISI ಉಗ್ರರಿರ್ಬೋದು, ಜೊತೆಗೆ ಈ ಲಷ್ಕರ್ ಕಾರ್ಯಕರ್ತರಿರ್ಬೋದು, ಅವರೆಲ್ಲರೂ ಸೇರಿಕೊಂಡು ಜಂಟಿಯಾಗಿ ಈ ರೀತಿಯಾಗಿ ರಕ್ಷಿಸ್ತಾ ಇದ್ದಾರೆ, ಪೋಷಿಸ್ತಾ ಇದ್ದಾರೆ ಉಗ್ರ ಹಫೀಜ್ ಸಯೀದ್ನನ್ನ.